ವಯಸ್ಸಾದವ್ರು ಬರ್ತಿದ್ದಾರೆ, ಈ ಕಡೆ ಯುವಕರು ಹೋಗ್ತಿದ್ದಾರೆ. ಪಾಪ ಯಾವ ಕಷ್ಟ ಅನ್ಭವಿಸ್ಕೊಂಡು ಇಲ್ಲಿ ಹೋಗಿ ಮನೇಲಿ ಹೋಗಿ ಏನಾದರೂ ಜ್ವರ ಬಂದು ಸಾಯ್ಬೇಕಷ್ಟೆ ಇವ್ರು ಸರಿ ಮಾಡಿಲ್ಲ ಅಂದರೆ. ಮಂಜು ನಂಬರ್ಗಿಂತ ವೀಡಿಯೋ ಅನುಪು ನಾ ಹೇಳ್ತೇವೆ, ವೀಡಿಯೋ ಕಳಿಸಿ ಸರ್ ಅವರು. ಮಂಜು ಅವರು ಸರಿ ಸರಿ ಅಣ್ಣ, ಬೇರೆ ದಾರಿ ಇತ್ತಲ್ಲ, ಆ ಕಡೆ ಹೋಗ್ಬೋದಾಗಿತ್ತಲ್ಲಣ್ಣ. ನಿಮ್ಗೆ ಇದೇ ದಾರಿ ಗೊತ್ತಿದೆ ಅಂತ ಹೇಳ್ತಿದ್ದೀರಾ? ನಾವು ಅಲ್ಲಿಂದ ಹೇಳ್ತಾ ಇದ್ದೀವಲ್ಲಣ್ಣ. ಸರಿ ಆಯ್ತು, ಹುಷಾರು. ಒಂದು ಸೈಡಲ್ಲಿ ಹೋಗ್ಬಿಡಿ, ಒಂದು ಸೈಡಲ್ಲಿ ಹೋಗಿ. ಪಾಪ ಸೈಡಲ್ಲಿ ಹೋದರೆ ಫುಟ್ಪಾತಲ್ಲಿ ಏನಾದ್ರು ಕಲ್ಲಿಗೆಲ್ಲ ಹೊಡೆದಾಕ್ಬಿಟ್ಟಿರ್ತಾರೆ. ಅಲ್ಲ ಇದ್ದರೆ ಏನು ಗೊತ್ತಾಗುತ್ತೆ? ಈ ಸರ್ಕಾರಿ ವ್ಯವಸ್ಥೆಯಲ್ಲಿ ಯಾರು ಕೆಲಸಗಳು ಸರಿ ಮಾಡಲ್ಲ. ಎಲ್ಲರೂ ನೋಡಿ ಈ ಕಡೆನೇ ಬರಬೇಕು. ಬಂದು ಕುತ್ಕೊಳ್ತಾರಂತ ಗೊತ್ತೇ ಇಲ್ಲ ಜನಗಳಿಗೂ. ಲಂಚ ತಗೋಬೇಕು, ಇಲ್ಲ ಲಂಚ ತಗೊಂಡಿಲ್ಲ ಅಂದ್ರೆ ಕೆಲಸ ಮಾಡ್ದಲೆ ಪ್ರಭಾವಿ ಒತ್ತಡದಲ್ಲಿ ಸುಮ್ಮನೆ ಹೋಗ್ಬೇಕಷ್ಟೆ. ಹೌದು, ದುಡ್ಡು ಮಾಡಕ್ಕೆ ಬಂದು ಸೀಟೆಲ್ಲ ಕುತ್ಕೊಳ್ತಾರೆ, ಬೇರೆ ಏನಕ್ಕೂ ಬರಲ್ಲ ಅಧಿಕಾರಿಗಳು, ಆಫೀಸರ್ಗಳೆಲ್ಲ. ಆಫೀಸರ್ ಬರ್ತಾರೆ. ಒಂದು ಸೈಡಲ್ಲಿ ಹೋಗಿ, ಹುಷಾರಾಗಿ ಹೋಗಿ. ಬೇರೆ ದಾರಿ ಇತ್ತಲ್ಲ, ಆ ಕಡೆ ಹೋಗ್ಬೋದಾಗಿತ್ತಲ್ಲಣ್ಣ. ಹಾಂ ನೋಡಿ, ಎಲ್ಲರೂ ಅಲ್ಲ ದಿನ ಇದ್ರೆ ಸೆಂಟ್ರಲ್ ಹೋಗಿ ಪರವಾಗಿಲ್ಲ. ಹಾಂ, ಎಲ್ಲ ಅಲ್ಲ ದಿನ ಇದ್ರೆ ಹುಷಾರಣ. ಬಾಣ ಆಫೀಸರ್ ಜನಗಳಿಗೆ ಏನೋ ಸಹಾಯ ಮಾಡಲ್ಲ ಬಾಣ. ಎಲ್ಲ ಅಧಿಕಾರಿಗಳು ಅಷ್ಟೇ. ಸಾರ್ವಜನಿಕರು ಸಾಯಲಿ, ಪ್ರಭಾವಿಗಳು ಬದುಕಲಿ. ಜನ ಸೆತ್ತ ಹೋಗ್ಬಿಟ್ರೆ ಯಾರಿಗೂ. ಆ ಪಾಪ ಬೇರೆ ನೀರಲ್ಲಿ ಹೋಗಿ ಹೋಗಿ ಬರ್ತದಪ್ಪ ಅದು. ಅಮ್ಮ ಪಾಪ ಏನು ಹೇಳಿದ್ರು ಕೇಳಲ್ಲ ಅವರು. ಬಾಬಾ ಏನಕ್ಕೆ ಅಷ್ಟೊಂದು ಓಡಾಡ್ತಿದ್ದಾರೆ ಪಾಪ ಅವರು. ಅವ್ರ ಅಪ್ಪನ ಕಲಿಸ್ಬೇಕು ಸರ್ ಇಲ್ಲಿಂದ, ಅದಕ್ಕೆ ಓಡಾಡ್ತಾರೆ. ಆ ಅಪ್ಪನ ಇಲ್ಲಿಂದ ಕಲಿಸ್ಬೇಕು ಅಂದರೆ ಅವ್ರ ಪಾಪ ಅವ್ರ ಮನೇಲಿ ಇರ್ತಾರೆ, ಹೋಗ್ಲಿ ಬರಲಿ. ಹಾಂ, ಎಲ್ಲ ಅವರವರೇ ಮನೆಯಲ್ಲೇ ನಿದ್ದೆ ಮಾಡ್ತಾರೆ, ಆರಾಮ ಇರ್ತಾರೆ. ಯಾರಿಗೆ ಸಮಸ್ಯೆ ಇದೆ ಅವರು, ಯಾರ ತಲೆ ಮೇಲೆ ಭಾರ ಇದೆ ಅವರೇ ಹೊರಬೇಕು ರೀ. ಅವ್ರವ್ರ ಅನುಗುಣ ಮಾಡ್ಕೊಂಡ್ರು ಗುರು. ಅವ್ರವ್ರ ಅನುಗಳನ್ನ ಮಾಡೋಕ್ಕೆ ನಮ್ಮ ಹಾಳು ಮಾಡಿದ್ರು. ಈಗ ನನ್ನ ಕರ್ಕೊಂಬಂದು ಅಲ್ಲಿ ಬಿಟ್ಬಿಟ್ಟು ಹೊಟ್ಟೋಗಿದ್ದಾರೆ. ಈಗ ನಾನೇ ನಮ್ಮ ಮನೆಯವರು ಎಲ್ಲ ಹೆಂಡತಿ ಮಕ್ಕಳೆಲ್ಲ ಅಲ್ಲಿ ಸಾಯ್ತಾ ಇದ್ದೀವಿ. ನಮ್ಮ ನಾಯಕರು ನೋಡಿ ನೀರಲ್ಲಿ ಬಂದಿಲ್ಲ, ಅಲ್ಲೇ ಹೋಗಿ ನಿಂತ್ಕೊಂಡು. ಬರಲ್ಲ ಅವರು ಇಷ್ಟು ಕಸ ಕಡ್ಡಿ ಗಲೀಜ್ ನೀರು. ಹೌದು, ನಮ್ಮ MLA ಬಂದ್ಬಿಟ್ಟಿದ್ದಾರೆ. ಅಜಿಸ್ಟೆಂಟ್ MLA ಬಂದಿದ್ದಾರೆ ನೋಡಿ ಸರ್. ಈ ಮಳೆ ನೀರು ನೋಡಿ, ನಮ್ಮ ಜಿಲ್ಲೆಯಲ್ಲಿ ಮಳೆ ನೀರಲ್ಲೇ. ಏಯ್ ಪೀಟ್ರ್ ಅವರೇ, ಎಲ್ಲ ಇರಲಿ ಇಲ್ಲೇ ಇರಲಿ ಯಾಕ್ರಿ ಕರ್ಕೊಂಡು ಹೋಗ್ತಿದ್ದೀರಾ? ಏನು ಅಡ್ಜಸ್ಟ್ಮೆಂಟ್ ಮಾಡ್ತೀರಾ ನೀವು? ಅಡ್ಜಸ್ಟ್ಮೆಂಟ್ ಕೆಲಸ ಬೇಡ. ಎಲ್ಲಿ ಓಪನ್ ಮಾಡಿದಾರ? ಎಲ್ಲ ಕಲ್ಪೆ ಕೆಲಸ ಮಾಡಿಟ್ಟಿದ್ದಾರಲ್ಲ. ಇವಾಗ ನೀರು ಏನಕ್ಕಪ್ಪ ಹೋಗಿಲ್ಲ ಇಲ್ಲಿ? ಹೇಳ್ಗುರು ರಾಮು, ನೀವೇ ಹೇಳಿ, ನೀರು ಏನಕ್ಕೆ ಹೋಗಿಲ್ಲ? ಕರೆಕ್ಟಾಗಿ ವ್ಯವಸ್ಥೆ ಪ್ರಕಾರ ಇಲ್ಲ. ಮೋರಿ ಇವಾಗ ತಾನೇ ರೆಡಿ ಮಾಡಿದ್ರು ಅಲ್ಲಿ ನೋಡಿ, ಹೊಸ ಪೈಂಟ್ ಹೊಡೆದು ಇಲ್ಲೆಲ್ಲ ಮೋರಿ ಇದು ಮಾಡಿದ್ದಾರೆ. ನೀರು ಏನಕ್ಕೆ ಹೋಗಿಲ್ಲ? ಅಣ್ಣ ಇರೋಣ ಒಂದು ನಿಮಿಷ. ನೋ ಅಣ್ಣ, ಒಂದು ನಿಮಿಷ ಇರೋಣ. ಅವ್ರು ಹೆಂಗನ ಹೊಡಿತಾರೆ ಇಲ್ಲಿ? ಒಂದು ವಾರನೋ ಒಂದು ತಿಂಗಳೇನಾಯಿತು ಈ ಕಲ್ಲೆಲ್ಲ ಸರಿ ಮಾಡಿ ಅಲ್ಲಿ ಮಣ್ಣೆಲ್ಲ ತೆಗೆದು ನೀರು ಹೋಗೋದಕ್ಕೆ ವ್ಯವಸ್ಥೆ ಮಾಡಿದ್ದು. ಏನಕ್ಕೆ ಹೋಗಿಲ್ಲ? ನೀರು ಏನಕ್ಕೆ ಹೋಗಿಲ್ಲ? ಅವ್ರು ಕೆಲಸ ಸರಿಯಾಗಿ ಮಾಡಿಲ್ಲ, ಕಲ್ಪೆ ಕೆಲಸ ಮಾಡಿದ್ದಾರೆ. ಹಾಂ, ಅಲ್ಲಿ ಮೋರಿ ಮುಚ್ಚಿದ್ದಾರೆ. ಹಾಂ, ನೀರು ಹೋಗಿಲ್ಲ ಅನ್ನೋದಕ್ಕೆ ವ್ಯವಸ್ಥೆ ಏನು ತಪ್ಪು? ಏನು ಕಾರಣ? ಹಾಂ, ಮೋರಿ ಮುಚ್ಚಿರೋದೊಂದು. ಇದು 3 ವರ್ಷ ಅಲ್ಲ, 2021ರಲ್ಲಿ ಆಗಿದೆ ಈ ರೀತಿ ಸಮಸ್ಯೆ. ಸತತ 5 ವರ್ಷದಿಂದ ಸರ್ಕಾರಿ ಗಮನಕ್ಕೆ ಮತ್ತು ಸಂಬಂಧಪಟ್ಟ ಇಲಾಖೆಗಳಿಗೆಲ್ಲ ಹೇಳಿನೋ ಸರ್ಕಾರಿ ಇಲಾಖೆಗೆ ಅವ್ರು ಕೆಲಸ ಮಾಡ್ತಾ ಇಲ್ಲ. 5 ವರ್ಷದ ಸಂಬಳ ಅವ್ರು ಕಟ್ ಮಾಡಬೇಕು ಅವ್ರಿಗೆ. ಪಾಪ ರಾತ್ರಿ ಮೇಲೆ ಓಡಾಡ್ತಾ ಇದೆ ಆ ಕಡೆ ಈ ಕಡೆ. ಇವ್ರೇನು ಸುಮ್ಮನೆ ದುಡ್ಡು ದೋಚೋದಕ್ಕೆ ಕೆಲಸ ಮಾಡಿಸೋದು. ಇದೆ BBMP ಇಂಜಿನಿಯರ್ ಡಿಪಾರ್ಟ್ಮೆಂಟು, SWD, BWSSB ಅವ್ರಿಗೆಲ್ಲ ನಾಳೆ ತರಟೆ ತಗೋಬೇಕು. ಏನ್ರಿ ಕೆಲಸ ಮಾಡಿದ್ದೀರಾ, ಏನ್ರಿ ಪರಿವೀಕ್ಷಣೆ ಮಾಡಿದ್ದೀರಾ ಅಂತ ಕೇಳಬೇಕು. ಎಲ್ಲ ದುಡ್ಡು ದೋಚ್ಕೊಂಡು ಸರ್ಕಾರಿ ಹಣ ಪೋಲ್ ಮಾಡಿ ಸಾರ್ವಜನಿಕರಿಗೆಲ್ಲ ಮೋಸ ಮಾಡಿ. ಹಾಂ, ಇಷ್ಟೆಲ್ಲ ನೋಡಿ, ಇಷ್ಟೆಲ್ಲ ಮನೆಗೆ ಹೋಗ್ತಾರೆ, ಬಡವರೆಲ್ಲ ಓಟ್ ಹಾಕ್ಬಿಟ್ಟು ಸಾಯ್ತಾರೆ ಮೋರಿಯಲ್ಲಿ.